ದ್ವಾರಕೀಶ್ ಅವರ ಬಾಮೈದ ನಮ್ಮ ಜೊತೆ ಇದ್ರೆ ವೆಂಕಟೇಶ್ ಅವರು ಅವರೇ ಮುಂದೆ ನಿಂತು ಎಲ್ಲ ವಿಧಿವಿಧಾನ ನಡೆಸ್ಕೊಡ್ತಾ ಇದ್ರೆ. ದ್ವಾರಕೀಶ್ ಅವರ ಒಂದು ನಿಧನದ ಸುದ್ದಿ ಹೇಗೆ ಗೊತ್ತಾಯ್ತು ಮತ್ತೆ ಮುಂದಿನ ಕಾರ್ಯಗಳೇನಿದೆ ಅವ್ರು ಮಾತಾಡ್ತಾರೆ. ಸರ್ ನಮಸ್ತೆ ಸರ್. ದ್ವಾರಕೀಶ್ ಅವರು ಅಂದ್ರೆ ಅಪ್ರತಿಮ ನಿರ್ಮಾಪಕರು, ನಟರು, ಕನ್ನಡಕ್ಕೆ ಬೇರೆ ಒಂದು ಮಟ್ಟದ ಒಂದು ಕ್ವಾಲಿಟಿಯನ್ನ ಸಿನಿಮಾ ಮೂಲಕ ಕೊಟ್ಟವರು. ಸೊ ಅವರ ಕುಟುಂಬಸ್ಥರಾಗಿ ನೀವು ದ್ವಾರಕೀಶ್ ಅವರ ನೆನಪು ಅನ್ನೋದು? ನಾನು 1972-70 ಅವ್ರ ಮನೆಯಲ್ಲೇ ಇದ್ದೆ. APS ಕಾಲೇಜ್ ಓದ್ತಾ ಇದ್ದೆ. ಎನ್ನಕಲ್ ಅವ್ರ ಮನೆ. ಆವಾಗ ಭಾಗ್ಯವಂತರು ಒಂದು ಪಿಕ್ಚರ್ 76 ಅಲ್ಲಿ, ಆ ಪಿಕ್ಚರ್ ನಾನು ವರ್ಕ್ ಮಾಡಿದ್ದೆ ಅವ್ರ ಜೊತೆ. ಪಿಕ್ಚರ್ ಅಲ್ಲಿ ಅಂದ್ರೆ ಆಕ್ಟ್ ಮಾಡಿರಲಿಲ್ಲ, ವರ್ಕ್ ಮಾಡಿದ್ದೆ, ಬ್ಯಾಕ್ ಗ್ರೌಂಡ್ ವರ್ಕ್ ಎಲ್ಲ ಮಾಡ್ತಾ ಇದ್ದೆ. ಆಮೇಲೆ ನಾನು ಕೆಲಸ ಸಿಕ್ತು ಅಂತ ಬೇರೆ ನಂದು ಎಜುಕೇಶನ್ ಹೋಗಿದ್ದೆ. ಆಮೇಲೆ ಅಂಬುಜಾ ಅಂತ ಏನಿದಾರಲ್ಲ ಅವ್ರ ಮಿಸಸ್ ಇದ್ರಲ್ಲ, ಈಗ 3 ವರ್ಷ ಆಯ್ತು ಅವ್ರು ತೀರ್ಕೊಂಡ್ರು. ಕರೆಕ್ಟ್ ಮೊನ್ನೆ 12ನೇ ತಾರೀಕು 3 ವರ್ಷ ಆಯ್ತು ಅವ್ರು ತೀರ್ಕೊಂಡು. ಅವರು ನನ್ನ ಮೇಲೆ ಬಹಳ ಅಭಿಮಾನ. ಅವರು ಅಂಬುಜಾ ಅವ್ರು ತೀರ್ಕೊಳ್ಳೋಕ್ಕಿಂತ ಮುಂಚೆ 1-2 ತಿಂಗಳು ಮುಂಚೆ ಅವ್ರದ್ದು ಹುಡ್ದಪ್ಪ ಮಾಡಿದ್ವಿ ಬಸವನಗುಡಿ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ, ಗ್ರ್ಯಾಂಡ್ ಆಗಿ ಮಾಡಿದ್ವಿ. ಅದಾದ್ಮೇಲೆ ಲಾಸ್ಟ್ ಇಯರ್ ಸಹ ದ್ವಾರಕೀಶ್ದು 82ನೇ ವರ್ಷದ ಹುಡ್ದಪ್ಪ ಮಾಡಿ ಇದೇ ಮನೆಯಲ್ಲಿ ಹೋಮ ಶಾಂತಿ ಎಲ್ಲ ಇದು ಮಾಡಿದ್ವಿ. ಅವ್ರು ನನ್ನ ಎಷ್ಟರ ಮಟ್ಟಿಗೆ ಅಂದ್ರೆ ನನಗೆ ಮನೆಯಲ್ಲಿ ನಿಕ್ ನೇಮ್ ಕಂಟಿ ಅಂತ ಕರೀತಾರೆ. ಯಾವ ಕಂಟಿ ಸದಾ ನಾನು ನೀನು ಜಂಟಿ ಅಂತ ಹೇಳಿ ಕರೆಯೋರು ಎಲ್ಲ, ಈ ತರ ಎಲ್ಲ ಇದು ಮಾಡಿ ಮಾಡ್ತಾ ಇದ್ರು. ಏನೋ ನಾವು ಕಳ್ಕೊಂಡ್ಬಿಟ್ಟಿದ್ವಿ ನಮ್ಮ ಇವ್ರನ್ನ ಅನ್ಕೊಂಡು ನಂಗೆ ಬಹಳ ದುಃಖ ಆಗತ್ತೆ. ಏನ್ ಮಾಡೋದು, ಲೈಫ್ ಅಷ್ಟೇ. ಒಳ್ಳೆ ನಿರ್ಮಾಪಕ, ನಿರ್ದೇಶಕ, ನಟ ಅಂತ ಹೇಳಿ ಕರ್ನಾಟಕದಲ್ಲೇ ಫಸ್ಟ್ ಅಬ್ರಾಡ್ ಅಲ್ಲಿ ಪಿಕ್ಚರ್ ತೆಗೆದವ್ರು ಇವರೇ, ಸಿಂಗಾಪುರದಲ್ಲಿ. ಆತರ ಕಳ್ಕೊಂಡ್ಬಿಟ್ಟಿದ್ವಿ ನಾವು ಅವ್ರನ್ನ ಅಂತ ಹೇಳಕ್ ದುಃಖ ಆಗುತ್ತೆ ನನಗೆ. ಮನೆ ಹತ್ರ ನೋಡಿದ್ವಿ ಎಲ್ಲ ವಿಧಿವಿಧಾನ ನೀವೇ ನಡೆಸ್ತಾ ಇದ್ದಾರೆ. ಯಾವ ರೀತಿ ಕಾರ್ಯಗಳು ನಾಳೆ ನಡೆಯುತ್ತೆ ಅಂತ ಇವತ್ತು ಮನೆ ಇವತ್ತೇ ಇರುತ್ತೆ ಅಂತ? ನಾಳೆ ಬೆಳಗ್ಗೆ ತನಕ ಮೋಸ್ಟ್ಲಿ ಇಲ್ಲೇ ಇರುತ್ತೆ. ಬೆಳಗ್ಗೆ 6 ಗಂಟೆಗೆ ಇಲ್ಲಿಂದ ರವೀಂದ್ರ ಕಲಾಕ್ಷೇತ್ರ, ಅಲ್ಲಿಂದ 11 ಗಂಟೆಗೆ ಚಾಮರಾಜಪೇಟೆ ಇದರಲ್ಲಿ ಮುಂದಿನ ಕಾರ್ಯಕ್ರಮ ಮಾಡಿ ಅಲ್ಲಿ ಮುಗಿಸ್ಬೇಕು ಅಂತ ಹೇಳಿ ನಾವು ಡಿಸೈಡ್ ಮಾಡಿದ್ದಾರೆ. ಅವರ ಜೀವನೋತ್ಸವದ ಬಗ್ಗೆ ಮಾತಾಡಿದ್ರೆ ಎಷ್ಟೋ ಸರಿ ಅಂದ್ರೆ ಸಾವಿನ ಸುದ್ದಿ ಇದಕ್ಕೆ ಮೊದಲು ಎಷ್ಟೋ ಬಂದ್ರು ಕೂಡ ಅದನ್ನ ನಗುವಲ್ಲೇ ಮಾತಾಡ್ತಿದ್ರು. ಹೌದು, ಹೀಗೆ ಒಂದ್ ಸ್ವಲ್ಪ ದಿವಸ ಕೆಳಗೆ ಯೂಟ್ಯೂಬ್ ಅಲ್ಲೆಲ್ಲ ಹಾಕ್ಬಿಟ್ರು, ಇಲ್ಲ ದ್ವಾರಕೀಶ್ ತೀರ್ಕೊಂಡ್ರು ಇಲ್ಲ ಹಾಗೆ ಅಂತ ಹೇಳಿ. ಆಮೇಲೆ ಇಮಿಡಿಯೇಟ್ಲಿ ಅವರೇ ಇದು ಮಾಡಿದ್ರು, ಇಲ್ಲಪ್ಪ ನನಗೆ ಇಲ್ಲ ಗಟ್ಮುಟ್ಟಾಗಿದ್ದೀನಿ, ನಾ ಏನು ಆಗಿಲ್ಲ ಅಂತ ಹೇಳಿ ಅವರೇ ಇದು ಮಾಡಿದ್ರು. ಮತ್ತೆ ನಮ್ಗೆ ಈಗ ನನಗೆ ಈ ವಿಷಯ ನನಗೆ 11 ಗಂಟೆ ಹೊತ್ತಿಗೆ ಅವ್ರ ಮಗ ಯೋಗೇಶ್ ಫೋನ್ ಮಾಡ್ದ, ಮಾಮ ಹಿಂಗೆ ಇದಾಗ್ಬಿಡ್ತು ಬಂದ್ಬಿಡಿ ಅಂತ. ಯಾಕಂದ್ರೆ ಅವ್ರ ಏನೇ ಕಾರ್ಯಕ್ರಮ ಇದ್ರು ನನ್ಗೆ ಹೇಳೇ ಇದು ಮಾಡೋದವ್ರು. ಹಿಂಗ ಆ ತಕ್ಷಣ ಬಂದ ನನ್ನ ಮನೆ ಇರೋದು ಅರಕೆರೆ ಗೇಟ್ ಹತ್ರ ಬನಘಟ್ಟ ರೋಡಲ್ಲಿ. ಅಲ್ಲಿಂದ ಮುಗಿಸ್ಕೊಂಬರೋದು ಲೇಟ್ ಆಯ್ತು ಸ್ವಲ್ಪ, ಮಂದಿ ಮಾಡಿ ಮುಗಿಸಿದೀವಿ ಅಷ್ಟೇ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.